ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾವು ಹೋಗೋದಾದ್ರೆ ಸುಬ್ಬಿ ಜೊತೆನೆ ಹೋಗೋದು, ಸುಬ್ಬಿನ ಕರ್ಕೊಂಡೇ ಹೋಗೋದು. ಕರ್ಕೊಂಡು ಸುಬ್ಬಿನ ಸುಬ್ಬಿ ನಮ್ ಜೊತೆ ಏನು ಅನ್ಕೊಂಡಿದ್ಯಾ? ಸರ್, ನನ್ ಶ್ರೀರಾಮ್ ದೇಸಾಯಿ ಸುಬ್ಬಿ ನಮ್ ಜೊತೆನೇ ಇಲ್ಲ. ಇವರು ಸುಬ್ಬಿನ ನನ್ ಜೊತೆನೆ ಕಳ್ಸಿದ್ರು. ನಿನ್ನೆ ಸುಳ್ಳು ಹೇಳಿ ಮತ್ತೆ ಸುಬ್ಬಿನ ವಾಪಸ್ ಕರ್ಸ್ಕೊಂಡು. ಈಗ ನೋಡಿದ್ರೆ ಆಲ್ ಆಫ್ ಸಡನ್ ಯಾವ್ದೋ ಫಾಸ್ಟರ್ ಪೇರೆಂಟ್ಸ್ಗೆ ಅಡಾಪ್ಟ್ ಮಾಡಕ್ ಕೊಡ್ತಿದ್ದಾರೆ. ಇದ್ ಮಾಡಿದ್ ಸರಿನಾ ಸರ್? ಸ್ವಾಮಿ ನಿಮ್ ಬಗ್ಗೆ ಎಲ್ಲ ಹೇಳಿದಾನೆ. ಇವನಿಗೆ ನಿಮ್ಗೆ ಮಗು ಕೊಡಕ್ಕೆ ಇಷ್ಟ ಇಲ್ಲ. ಇವನಿಗೆ ಇಷ್ಟ ಬಂದವನು ಕೊಡ್ತಾನೆ. ಆಲ್ರೆಡಿ ಪ್ರೊಸೀಜರ್ ನಡೀತಾ ಇದೆ ನೋಡಿ. ಸುಮ್ಮನೆ ತೊಂದರೆ ಕೊಡದೆ ಹೊರಟೋಗಿ. ಸರ್, ಹಾಗೆ ಹೇಳ್ಬೇಡಿ ಸರ್. ಇವ್ರ ಮಗು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದೆ. ಅವಾಗ್ಲಿಂದ ಇವ್ರ ವೈಫ್ ಹೆಲ್ತ್ ಸರಿ ಇಲ್ಲ. ಸುಬ್ಬಿ ಬಂದಾಗ್ಲಿಂದ ಸುಬ್ಬಿನೇ ತನ್ನ ಮಗು ಅನ್ಕೊಂಡು ಅವ್ರು ಬಹಳ ಖುಷಿಯಾಗಿದ್ದಾರೆ. ನಾವು ಸುಬ್ಬಿನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ದಯವಿಟ್ಟು ಅವಳನ್ನ ನಮ್ ಜೊತೆ ಕಳ್ಸ್ಕೊಡಿ ಪ್ಲೀಸ್. ನೀವೇ ಮಗುನ್ ನೋಡಿ ಸರ್. ನಮ್ ಕಡೆಯಿಂದ ಏನಾದ್ರು ಒಂಚೂರು ತೊಂದರೆ ಕೊಟ್ಟಿದ್ದಾರೆ ನೀವೇ ವಿಚಾರಿಸಿ. ಇಷ್ಟು ದಿನ ಅವಳು ನಮ್ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೋಡಿ ಸರ್, ಬಡವ್ರು ನಂಬೋದು, ನಿಮ್ಮಂತ ಶ್ರೀಮಂತರನ್ನ ನಂಬಕ್ಕಾಗಲ್ಲ. ನೀವು ಸರಿಯಾಗಿದ್ರೆ ಮಗುನ ಮೊದಲು ಲೀಗಲಿ ಅಡಾಪ್ಟ್ ಮಾಡ್ಕೊಂಡು ನಿಮ್ಮ ಮನೆ ಕರ್ಕೊಂಡು ಹೋಗ್ತಿದ್ರಿ. ಹಾಗೆ ಯಾಕೆ ಮಾಡ್ಲಿಲ್ಲ ನೀವು? ಕದ್ದು ಮುಚ್ಚಿ ಅವಳನ್ನ ಯಾಕೆ ನಿಮ್ಮ ಮನೆ ಕರ್ಕೊಂಡು ಹೋಗಿದ್ದೀರಾ? ನಾಳೆ ಈ ಮಗುನ ಚೆನ್ನಾಗಿ ನೋಡ್ಕೋತೀರಿ ಅನ್ನೋದಕ್ಕೆ ಏನ್ರಿ ಗ್ಯಾರಂಟಿ? ನಾಳೆ ದಿವಸ ನಿಮ್ಗೆ ಇನ್ನೊಂದು ಮಗು ಹುಟ್ಟಿದ್ರೆ ಈ ಮಗುನ ದೂರ ಮಾಡೋದಿಲ್ಲ ಅನ್ನೋದಕ್ಕೆ ಏನ್ರಿ ಗ್ಯಾರಂಟಿ? ನಾವು ಆ ಥರ ಜನ ಅಲ್ಲ ಸರ್. ನಾವು ಆ ಥರ ಮಾಡೋದಕ್ಕೂ ಹೋಗಲ್ಲ. ದಯವಿಟ್ಟು ನಮ್ಮನ್ನು ನಂಬಿ ಸರ್. ಇವ್ರು ನಂಬೇಡಿ ಸರ್. ಇವ್ರ ಮೇಲೆ ಒಂದು 10 ಪೈಸಾ ನಂಬಿಕೆ ಇಲ್ಲ ನನಗೆ. ನನ್ನನ್ನು ಎದುರಿಸಿ ಬೆದರಿಸಿ ನನ್ನ ಮೊಮ್ಮಗನ ಕರ್ಕೊಂಡೋಗಿದ್ದು ಇವರು. ಇಂಥವ್ರ ಜೊತೆ ನನ್ನ ಮಗುನ ಕಳ್ಸಾಕಿಲ್ಲ ಸರ್. ನೋಡ್ರಿ, ಇವರೇ ಕಳ್ಸೋದಿಲ್ಲ ಅಂದ್ಮೇಲೆ ಯಾರೇನು ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಹೊರಟಾಗಿಲ್ಲಿಂದ. ಸರ್ ಪ್ಲೀಸ್. ಸರ್ ನೋಡಿ, ನಮ್ಮ ರಾಮ್ಗಿರೋ ಇನ್ಫ್ಲುಯೆನ್ಸ್ಗೆ ಅವ್ನು ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಇದು ಸೂಕ್ಷ್ಮ ವಿಚಾರ, ಅದಕ್ಕೆ ಸುಮ್ಮನಿದೀವಿ ಅಷ್ಟೇ. ರೀ, ನೀವೇನೇ ಇನ್ಫ್ಲುಯೆನ್ಸ್ ಮಾಡಿದ್ರು ಮಗು ಗಾರ್ಡಿಯನ್ಗೆ ನಿಮಗೆ ಮಗು ಕೊಡಕ್ಕೆ ಇಷ್ಟ ಇಲ್ಲ. ಅಂಡ್ ಮಗುನು ಆ ಪೇರೆಂಟ್ಸ್ ಜೊತೆ ಹೋಗಕ್ಕೆ ಅಪೋಸ್ ಮಾಡ್ತಾ ಇಲ್ಲ. ಅವರಿಗೆ ಎಲ್ಲ ಓಕೆ ಇರ್ಬೇಕಾರೆ ನಿಮ್ದೇನ್ರಿ? ನೋಡ್ರಿ ಸುಮ್ಮನೆ. ಒಂದೇ ಒಂದ್ಸಲ ಸರ್ ಪ್ಲೀಸ್, ಆ ಮಗುನ ಕರೆದು ನೀವೇ ವಿಚಾರಿಸಿ ಸರ್. ಆ ಮಗು ಏನಾದ್ರು ನಮ್ ಜೊತೆ ಬರಲ್ಲ ಅಂತ ಹೇಳಿದ್ರೆ ನಾನು ಒಪ್ಕೋತೀನಿ. ಅವೆಲ್ಲ ಆಗಾಕಿಲ್ಲ. ಹೋಗೋ ಕೇಳಿ ಸರ್ ಇವ್ರಿಗೆ. ನೋಡಿ ಸರ್, ತೊಂದರೆ ಕೊಡದೆ ಹೋದ್ರೆ ನಿಮ್ಗೂ ಒಳ್ಳೇದು, ನಮಗೂ ಒಳ್ಳೇದು. ಒಳಗ್ ಬಾ ಸ್ವಾಮಿ. ಸೀತಾ, ಇದ್ ನೋಡಿ ಎಷ್ಟು ಫನ್ನಿ ಆಗಿದೆ. ಏನಾಯ್ತು ನಿಂಗೆ? ಯಾಕೆ ಹಿಂಗಿದ್ಯಾ? ಏನೋ ಗೊತ್ತಿಲ್ಲ ಪ್ರಿಯಾ, ಏನೋ ಒಂಥರ ಸಂಕಟ ಆಗ್ತಿದೆ. ಸಂಕಟನ? ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲೇ, ಈಗೇನಾಯ್ತು? ಪ್ರಿಯಾ, ಅವತ್ತು ನನ್ನ ಬರ್ತ್ಡೇ ದಿನ ಆಗ್ತಿತ್ತಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.